ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ವಿದ್ಯಾರ್ಥಿಗಳಾದ ನಾವು ಈ ಮೂಲಕ ಪ್ರಮಾಣ ಮಾಡುವುದೇನೆಂದರೆ ಮಾದಕ ದ್ರವ್ಯ ವ್ಯಸನ ಮುಕ್ತ ರಾಷ್ಟ್ರ ನಿರ್ಮಾಣ ಮಾಡಲು ನಾವು ಗಾಂಜಾ, ಅಫೀಮದಂತಹ ಮಾದಕ ದ್ರವ್ಯಗಳನ್ನು ಸೇವಿಸುವುದಿಲ್ಲ ಹಾಗೂ ಇತರರು ಮಾದಕ ದ್ರವ್ಯ ಸೇವಿಸದಂತೆ ಶ್ರಮ ವಹಿಸುತ್ತೇವೆ. ಅಕ್ರಮ ಮಾದಕ ದ್ರವ್ಯಗಳ ಬಗ್ಗೆ ಮಾಹಿತಿ ಬಂದಲ್ಲಿ ಪೊಲೀಸ್ ಸಹಾಯವಾಣಿ 112 ಕರೆ ಮಾಡಿ ತಿಳಿಸುತ್ತೇವೆ. ನಾವು ಇಂದಿನಿಂದ ಮಾದಕ ದ್ರವ್ಯ ವ್ಯಸನ ಮುಕ್ತ ರಾಷ್ಟ್ರವನ್ನಾಗಿ ಮಾಡಲು ಪಣ ಕೊಡುತ್ತೇವೆ ಎಂದು ಪ್ರತಿಜ್ಞೆ ಮಾಡುತ್ತೇವೆ. ಪ್ರತಿಜ್ಞೆ ಮಾಡುತ್ತೇವೆ. ಪ್ರತಿಜ್ಞೆ ಮಾಡುತ್ತೇವೆ. ಜೈ ಹಿಂದ್. ಜೈ ಹಿಂದ್. ಜೈ ಹಿಂದ್. ಮಾಡಿ ನಾವು ಜೀವನ ಮಾಡಿ ನಮ್ಮ ತಂದೆ ತಾಯಿ ಖುಷಿ ಪಡಿಸ್ಬೇಕನ್ನುವಂತ ನೆಲೆಯಲ್ಲಿ ಇಟ್ಟುಕೊಂಡು ಜೀವನ ಮಾಡ್ತಾರೆ ನಮ್ಮ ಮಕ್ಕಳೇ. ಯಾಕಂತಂದ್ರೆ ಜೀವನ ಅನ್ನೋದು ಬಹಳ ಮುಖ್ಯವಾದದ್ದು. ನಾವು ಪುಣ್ಯ ಮಾಡಿದ್ದೀವಿ, ಈ ಜನ್ಮದಲ್ಲಿ ಮನುಷ್ಯರಾಗಿಬಿಟ್ಟಿದ್ದೀವಿ. ಇಲ್ಲ ಅಂತಂತಂದ್ರೆ ಏನಾರ ಆಗ್ಬಿಟ್ಟಿದ್ದು ಅಂತಂದ್ರೆ ಏನ್ ಮಾಡಕ್ ಸಾಧನೆ ಆಗ್ತಿದೆ. ಸಾಧನೆ ಮಾಡಿ ತೋರಿಸಲಿಕ್ಕೆ ನಮ್ಮ ದೇವರಿಗೆ ಒಂದು ಅವಕಾಶ ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ತಾವು ಇದು ಯಾವುದೇ ಒಂದು ದುಶ್ಚಟಕ್ಕೆ ಈಡಾಗಬೇಡ್ರಿ. ಎಲ್ಲ ಒಳ್ಳೆಯ ರೀತಿಯಿಂದ ಇರಿ. ಯಾಕಂತಂದ್ರೆ ನಾವು ಬದುಕುದೇನೆ ನಮ್ಮ ಹೊಟ್ಟೆಗೋಸ್ಕರ, ಬದುಕುದೇನೆ ನಮ್ಮ ಜೀವನಕ್ಕೋಸ್ಕರ. ನಾವು ಏನಾದರೂ ಸಾಧನೆ ಮಾಡ್ಬೇಕಪ್ಪ, ನಮ್ಮ ಅಪ್ಪ ನಾವು ತಗೊಂಡ್ಬರ್ಬೇಕಪ್ಪ ಮುಂದೆ. ನಮ್ಮ ಮನೆಯಲ್ಲಿ ಎಷ್ಟು ಜನ ನೌಕರಿ ಇರ್ತಾರೆ, ನಾವು ನಮ್ಮ ನೌಕರಸ್ಥರ ಮಕ್ಕಳಲ್ಲ, ನಮ್ಮ ತಂದೆ ತಾಯಿಗೆ ದುಡಿದು ತಿನ್ನುವಂತ ನಾವು ಮಕ್ಕಳಿದ್ದೀವಿ. ನಮ್ಮ ಯಾವ ರೀತಿ ನಮ್ಮ ಮನೆಯಲ್ಲಿ ಕಾಕ ಚಿಕ್ಕಪ್ಪ ದೊಡ್ಡಪ್ಪ ನೌಕರಿ ಮಾಡ್ತಾರಲ್ಲ, ಆ ರೀತಿ ನಾವು ಮಾಡಬೇಕು. ನಾವು ಒಂದಿಷ್ಟು ನಮ್ಮ ಅಪ್ಪ ಮರ್ಯಾದೆ ತರಬೇಕು ಅನ್ನೋ ನೆಲೆಯಲ್ಲಿ ಇಟ್ಕೊಂಡು ಒಳ್ಳೆ ರೀತಿಯಿಂದ ಓದ್ರಿ. ಸ್ಕೂಲ್ನಲ್ಲಿ ಟೀಚರ್ಸ್ ಆಗಲಿ, ಏನೇ ಹೊಡೆದ್ರಾಗಲಿ ಬಡದ್ರಾಗಲಿ, ಯಾವುದೇ ಒಂದು ಏನೋ ಬೈಯೋದಾಗಲಿ ಹೇಳಿದ್ರು ಅಂತಂದ್ರೆ ನಿಮ್ಗೆ ಒಳ್ಳೇದಕ್ಕೋಸ್ಕರ ಹೇಳ್ತಾರೆ. ನಾಳೆ ದುಡ್ಡು ನಾವು ಟೀಚರ್ಸ್ ಕೊಡೋಂಗಿಲ್ಲ. ನಿಮ್ಮ ಕಾಲದಲ್ಲಿ ನಿಮ್ಮ ಜೀವನ ಇರ್ತೈತಿ, ನೀವೇ ಮಾಡ್ಕೋತೀರಾ. ಅವರು ಒಳ್ಳೆ ಬುದ್ಧಿ ಕಲಿಸೋಕ್ಕೋಸ್ಕರ ಮಾಡ್ತಿರ್ತಾರೆ, ನಿಮಗೆ ಕೆಟ್ಟದ್ದಕ್ಕಂತೂ ಮಾಡಂಗಿಲ್ಲ. ದಯವಿಟ್ಟು ನೀವೇನಾದ್ರೂ ಟೀಚರ್ಸ್ ಏನಾದರೂ ನಿಮಗೆ ಒಳ್ಳೆ ಮಾತು ಬುದ್ಧಿ ಹೇಳೋಕೆ ಅದೇ ದೊಡ್ಡವರು ಕೂಡ ಹೋಗಿ ಮನೆಯಲ್ಲಿ ಪೇರೆಂಟ್ಸ್ ಹೇಳಿ ಬಂದಿಲ್ಲ ಟೀಚರ್ಸ್ ಬಯಸೋದು ಅದು ಅಷ್ಟು ಮಟ್ಟಿಗೆ ಸರಿ ಅಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂದ್ರೆ ಕೆಲವೊಂದು ಪೊಲೀಸ್ ಸ್ಟೇಷನ್ಗೂ ಬಂದಿದ್ದಾವೆ. ಅವ್ರಿಗೇನಾಗಬೇಕಾಗಿತ್ತು, ನಿಮ್ಮ ಸಾಲಿ ಕಲಿಸಿ ನಿಮ್ಮ ಒಳ್ಳೆ ಮಾಡಿದ್ರೆ ಅವ್ರ ಟೀಚರ್ಸ್ ಏನಾಗಬೇಕು. ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.